ನೀರನ್ನ ಎಷ್ಟೋ ಜನ ದಿವಸಕ್ಕೊಂದು ಲೋಟ ಕುಡಿದೆ, ಊಟ ಮಾಡುವಾಗ ಸ್ವಲ್ಪ ಕುಡಿದೆ, ಆಫೀಸು ಕಂಪ್ಯೂಟ್ರು ಕೊಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಬ್ಯುಸಿ, ನೀರನ್ನ ಕುಡಿಯೋದ ಮರ್ತೋಗ್ಬಿಟ್ಟೆ, ಟೈಮ್ ಇಲ್ಲ ನೀರು ಕುಡಿಯೋಕ್ಕೆ, ನೀರಿಗೆ ಹೋಗೋದೇ ಇಲ್ಲ. ಇನ್ನೊಂದು, ಸರ್ ಎಷ್ಟು ಅಂತ ನೀರು ಕುಡಿಯೋದು? ಸರ್ ನೀರು ಕುಡಿಯೋದು ಒಂದು ಪ್ರೊಫೆಷನ್ನ, ನೀರು ಕುಡಿಯೋದೊಂದು ವೃತ್ತಿನ, ಎಷ್ಟು ಅಂತ ನೀರು ಕುಡಿಬೇಕು, ಹೇಗೆ ಕುಡಿಬೇಕು? ಸಿಂಪಲ್ ಸೀಕ್ರೆಟ್ ಹೇಳ್ತೀನಿ. ನೀವು ನೀರನ್ನು ಕುಡಿದು ಏನು ಲಾಭ? ಅದಕ್ಕೆ ಹೆಚ್ಚಿನ ಮಟ್ಟದ ನೀರನ್ನು ನೀವು ಸೇವನೆ ಮಾಡಿದಾಗ ಅದಕ್ಕೆ ಹೆಚ್ಚಿನ ಮಟ್ಟದ ಮೂತ್ರತ್ಯಾಗ ಆಗುತ್ತೆ. ಮೂತ್ರತ್ಯಾಗ ಆದಾಗ ಹೆಚ್ಚಿನ ಮಟ್ಟದ ಮಲ ವಿಸರ್ಜನೆ. ಮಲ ಅಂದರೆ ಸ್ವೇದ, ಮೂತ್ರ, ಪುರುಷ. ಮೂತ್ರಕ್ಕೂ ಮಲ ಅಂತಲೇ ಕರಿತೀವಿ. ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸು ನಿಮ್ಮ ಕಿಡ್ನಿ ಮುಖಾಂತರ ಪ್ಯೂರಿಫೈ ಆಗಿ ಮೂತ್ರದ ಮುಖಾಂತರ ಹೊರಗೆ ಹೋದಾಗ ಡೆಫಿನೆಟ್ಲಿ ನಿಮ್ಮ ಪ್ರೆಷರ್ ಕಮ್ಮಿ ಆಗುತ್ತೆ. ಮೂತ್ರಕ್ಕೆ ಹೋಗಿ ಬಂದ ತಕ್ಷಣ ದೊಡ್ಡ ಚೊಂಬನ್ನು ನೀರು ಕುಡೀರಿ, ನೀರು ಕುಡಿದಷ್ಟು ಮೂತ್ರ ಉತ್ಪನ್ನ ಆಗುತ್ತೆ, ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ ಈಚೆ ಹೋಗ್ತಾ ಇರುತ್ತೆ. ದಿಸ್ ಇಸ್ ದ ಬೆಸ್ಟ್ ವೇ ಟು ರೀಹೈಡ್ರೇಟ್. ಡಿಹೈಡ್ರೇಟೆಡ್ ಬಾಡಿಗೆ ರೀಹೈಡ್ರೇಟ್ ಮಾಡೋಕ್ಕೆ ದ ಬೆಸ್ಟ್ ಎವರ್ ಪಾಸಿಬಲ್ ಟೆಕ್ನಿಕ್ ಅಂತ ಹೇಳ್ತೀನಿ. ಮೇಲಿಂದ ಮೇಲೆ ಉಪ್ಪು ತಿಂದೆ, ಹಪ್ಪಳ ತಿಂದೆ, ಸಂಡಿಗೆ ತಿಂದೆ, ಅಲ್ಲಿ ಗೊತ್ತೇ ಇಲ್ಲ ಸರ್. ಮೋಸ್ಟ್ ಇಂಪಾರ್ಟೆಂಟ್ ಪಾಪ್ಕಾರ್ನ್ ಬಗ್ಗೆ ಹೇಳ್ತಿದ್ನಲ್ಲ, ಇಷ್ಟಿಷ್ಟು ಜೋಳ ತುಂಬ ಹೆಲ್ತಿ ಅಲ್ವಾ ಸರ್ ಕಾರ್ನು, ಅದಕ್ಕೋಸ್ಕರ ನಾನು ಪಾಪ್ಕಾರ್ನ ಚೂಸ್ ಮಾಡಿಕೊಂಡೆ. ವಡೆ ತುಂಬ ಲೈಟ್ ಸರ್, ನೀರಿನ ಮೇಲೆ ಎಣ್ಣೆ ತೆಲುತ್ತೆ, ಎಣ್ಣೆ ಮೇಲೆ ವಡೆ ತೆಲುತ್ತೆ. ಸೊ ಹಾಗಾಗಿ ವಡೆ ತಿಂದರೆ, ಗೋಬಿ ಮಂಚೂರಿ ತಿಂದರೆ, ಚಿಕನ್ 65 ತಿಂದರೆ ತುಂಬ ಲೈಟ್ ಫುಡ್ಡು ಅಂತ ಅನೇಕರು ತಪ್ಪು ಪರಿಕಲ್ಪನೆ ಇರ್ತಾರೆ. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ನೀವು ಓಡಾಡ್ತಾ ಇದ್ದೀರಂತಕ್ಕಂಥ ಒಂದು ಮಾನಸಿಕ ಮನೋಕಲ್ಪನೆಗಳಿಗೆ ನೀವು ತೆರವಾದರೆ ಬಿ ಪಿ ಯಾವಾಗ ಎಷ್ಟು ಜಾಸ್ತಿ ಇದ್ದರೂ ಯಾರಿಗೆ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಶಿರೋಧಾರ ಅಂತಕ್ಕಂಥ ಅತ್ಯದ್ಭುತವಂಥ ಒಂದು ಟೆಕ್ನಿಕ್. ಶಿರಸ್ಸಿನ ಮೇಲೆ ಪೇಷಂಟನ್ನು ಮಲಗಿಸಿ ಒಂದು ಧಾರಾಕಾರವಾಗಿ ಮೆಡಿಕೇಟೆಡ್ ಆಯಿಲ್ಸನ್ನು, ಮೆಡಿಕೇಟೆಡ್ ಮಜ್ಜಿಗೆಯ ರೂಪಾಂತರದಲ್ಲಿ ಔಷಧಿಗಳ ಸಿದ್ಧಪಡಿಸ್ತಕ್ಕಂಥ ಸಿದ್ಧ ಔಷಧಿಗಳನ್ನು ನಾವು ಹಾಕ್ತಿದ್ದಾಗ ಶರೀರಕ್ಕೆ ರಿಲ್ಯಾಕ್ಸೇಷನು, ಮನಸ್ಸಿಗೆ ಮುದ ಅರ್ಥಾತ್ ರಿಲ್ಯಾಕ್ಸೇಷನು, ಮನೆಯ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ, ಪರ್ಯಾವರಣ ಅಥವಾ ನಮ್ಮ ಅಕ್ಕಪಕ್ಕ ಪರಿಸರದ ಪರಿಸ್ಥಿತಿ, ನಮ್ಮ ಯೋಚನಾ ಚಿಂತನ ಲಹರಿಯ ಸ್ಥಿತಿ, ಇಷ್ಟನ್ನು ನೀವು ಹಿಂಗೆ ಇಟ್ಕೊಂಡ್ರೆ ಬಹುಶಃ ಬಹುತೇಕ 40 to 50% ಜನ ಏನು ಔಷಧಿಗೆ ಅವಲಂಬಿತರಾಗಿರ್ತಾರೆ, ಔಷಧಿಯನ್ನು ಪಕ್ಕಕ್ಕಿಟ್ಟು ಬಿ ಪಿಯನ್ನು ಕಂಟ್ರೋಲ್ ಮಾಡಿ ವಿತಿನ್ ಬ್ರ್ಯಾಕೆಟ್ಸ್ ಪೀರಿಯಾಡಿಕ್ ಚೆಕಿಂಗನ್ನು ಮಾಡಿ ಕೊನೆ ಉಸಿರಿರೋವರೆಗೂ ಆರೋಗ್ಯವಾಗಿರ್ಬೋದು.